ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಸ್ವಾಗತ ಸುಸ್ವಾಗತ. ನವರಾತ್ರಿಯ ಸಮಯದಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗುವ ವಿಶ್ವವಿಖ್ಯಾತ ಜಂಬೂ ಸವಾರಿ ಮತ್ತು ಮೈಸೂರಿನ ದಸರಾ ಉತ್ಸವವನ್ನ ನಾವೆಲ್ಲರೂ ನೋಡಿದೀವಿ. ಆದ್ರೆ ದಸರಾ ಮುಗಿದ ನಂತರ ನಾಡದೇವಿ ಶ್ರೀ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಏನೆಲ್ಲ ಪೂಜೆ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಬನ್ನಿ ಹೋಗೋಣ. ಸ್ನೇಹಿತರೆ ನಮಸ್ತೆ. ನಾವಿವತ್ತು ನಾಡದೇವಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಇದ್ದೀವಿ. ನೋಡಿ, ವಿದ್ಯುತ್ ದೀಪಾಲಂಕಾರದಿಂದ ಬಹಳ ಅದ್ಭುತವಾಗಿ ಕಂಗೊಳಿಸಿರುವಂತಹ ಮೈಸೂರಿನ ಚಾಮುಂಡಿ ಬೆಟ್ಟ. ಚಾಮುಂಡಿ ತಾಯಿಯ ದೇವರ ದರ್ಶನ ಮಾಡೋದಕ್ಕೆ ಹೋಗೋಣ. ಬನ್ನಿ ಹೋಗೋಣ. ಮುಂದೆ ಎಲ್ಲ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಮಹಿಷಾಸುರ ಚಾಮುಂಡಿ ಬೆಟ್ಟದ ಮೇಲೆ ಬಹಳ ಅದ್ಭುತವಾಗಿ ಕಾಣಿಸುವಂತಹ ಮಹಿಷಾಸುರನ ಬಹಳ ಅದ್ಭುತವಾದ ಮಣ್ಣಿನ ವಿಗ್ರಹ ನೋಡಿ, ಸಖತ್ತಾಗಿದೆ. ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಇರುವಂತಹ ಮಹಿಷಾಸುರ ನೋಡಿ. ದಸರಾ ಮುಗಿದ ನಂತರ ಚಾಮುಂಡಿ ಬೆಟ್ಟದ ಮೇಲೆ ಇರುವಂತಹ ವಾತಾವರಣ ನೋಡಿ, ಬಹಳ ಅದ್ಭುತವಾದ ವಾತಾವರಣ. ಇಲ್ಲಿ ಮುಖ್ಯ ಗೋಪುರ ಇದು ನೋಡಿ, ಬಹಳ ಅದ್ಭುತವಾಗಿದೆ. ದೇವಾಲಯ ನೋಡ್ಕೊಳ್ಳಿ, ಚಾಮುಂಡಿ ತಾಯಿಯ ದೇವಾಲಯ ನೋಡಿ. ನಾಡದೇವಿ ಚಾಮುಂಡಿ ತಾಯಿಯ ಬಹಳ ಅದ್ಭುತವಾದ ದೇವಾಲಯ ಇದು ನೋಡಿ. ರಥೋತ್ಸವ ನಡೆದಂತಹ ರಥ ಸಹ ಇಲ್ಲಿದೆ ನೋಡಿ. ನಾಡದೇವಿ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಮುಖ್ಯ ಗೋಪುರ ಇದು ನೋಡಿ. ದೇವಾಲಯದ ಮುಂಭಾಗದಲ್ಲಿ ನಾವು ಇವತ್ತಿದ್ದೀವಿ. ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ತೆಪ್ಪೋತ್ಸವ ಮಾಡಿದ್ದಾರೆ, ಸಖತ್ತಾಗಿದೆ, ಅದ್ಭುತವಾಗಿ. ಚಾಮುಂಡೇಶ್ವರಿಯ ತಾಯಿಯ ತೆಪ್ಪೋತ್ಸವ ಅಂತೆ. ಹೊಯ್ಸಳರ ಕಾಲದಲ್ಲಿ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಚಾಮುಂಡೇಶ್ವರಿ ದೇವಾಲಯದ ಮುಖ್ಯ ಗೋಪುರ ಇದಾಗಿದ್ದು, ಮೈಸೂರಿನ ಒಡೆಯರ ಕಾಲದಲ್ಲಿ ಈ ದೇವಾಲಯ ಜೀರ್ಣೋದ್ಧಾರಗೊಂಡು ಅದರ ಚಿನ್ನದ ಲೇಪಿತ ವಿಭಾಗಗಳನ್ನು ಸಹ ಒಳಗೊಂಡಿದೆ. ಹಿಂದೂ ಧರ್ಮ ಮತ್ತು ಬಾಂಧವ್ಯಕ್ಕೆ ಸಾಕ್ಷಿಯಾಗಿರುವಂತಹ ಈ ದೇವಾಲಯವನ್ನ ನೋಡಲು ದೇಶ ವಿದೇಶಗಳಿಂದಲೂ ಭಕ್ತಾದಿಗಳು ಬರ್ತಾರೆ. ಬನ್ನಿ ದೇವಾಲಯವನ್ನ ನೋಡ್ಕೊಂಡ್ ಬರೋಣ. ನೋಡಿ, ರಥ ನೋಡಿ ಎಷ್ಟು ಅದ್ಭುತವಾಗಿದೆ. ನೋಡಿ, ಇಲ್ಲಿ ರಾಜಗೋಪುರ, ಚಾಮುಂಡಿ ತಾಯಿಯ ದೇವಾಲಯದ ಮುಂಭಾಗದಲ್ಲಿರುವಂತಹ ರಾಜಗೋಪುರ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.